ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪನ್ನೀರಿನ ಅದ್ಭುತವಾದಂತಹ ಆಹಾರದ ಒಂದು ಕಾಂಪಿಟೇಷನ್ ಅನ್ನ ಮಾಡಿದ್ವಿ. ಕರ್ನಾಟಕದಿಂದ 200ಕ್ಕಿಂತ ಹೆಚ್ಚು ಜನ ಇದಕ್ಕೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಂಡಿದ್ದಲ್ಲ ನಮ್ಮ ಜೊತೆ ಭಾಗವಹಿಸಿದ್ರು. ಅದರೊಳಗೆ 30 ಜನ ಆಯ್ಕೆ ಮಾಡಿ 30 ಜನರಿಗೆ ಅಡಿಗೆಯನ್ನ ಸ್ಥಳದಲ್ಲೇ ಮಾಡಿ ಪನ್ನೀರಿನ ವೈವಿಧ್ಯಮಯ ಅಡಿಗೆ ಮಾಡಿ ತೋರಿಸಬೇಕು ಅಂತ ಹೇಳಿದ್ವಿ. 50,000, 30,000, 20,000 ಬಹುಮಾನ ಪಡ್ತೀವಿ ಅಂತ ಹೇಳಿದ್ವಿ. ತುಂಬಾ ಜನ ಪಡೆದ್ರು, ಅದ್ಭುತವಾಗಿ ಅಡಿಗೆ ಮಾಡಿದ್ರು. 3 ಜನಕ್ಕೆ ಪ್ರೈಸ್ ಅನ್ನ ಕೊಟ್ಟಿರುವಂತಹ ಖುಷಿ, ಯಾಕಂದ್ರೆ ಇವತ್ತು ವಿಶ್ವ ಹಾಲು ದಿನಾಚರಣೆ. KMF ಅವರು ಇವತ್ತು ಪನ್ನೀರ್ ಖಾದ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ರು. ತುಂಬಾ ಖುಷಿ ಆಯ್ತು. ತುಂಬಾ ಜನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವರಲ್ಲಿಂದ ಹುಮ್ಮಸ್ನ ಬೆಳಗ್ಗೆಯಿಂದ ಇನ್ನು ಸಂಜೆವರೆಗೂ ಅದೇ ತರ ಇದ್ರು. ತುಂಬಾ ಜನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ವೆರೈಟಿ ಆಫ್ ಪನ್ನೀರ್ ಅಡಿಗೆಗಳನ್ನ ಟೇಸ್ಟ್ ಮಾಡೋ ಚಾನ್ಸ್ ನಮಗೂ ಸಿಕ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. KMF ಅವರ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿತ್ತು. ಮೊದಲನೇ ಬಹುಮಾನ 50,000 ರೂಪಾಯಿ, ಮೂರನೇ ಬಹುಮಾನ 30, ಎರಡನೇ ಬಹುಮಾನ 30, ಮೂರನೇ ಬಹುಮಾನ 20,000 ರೂಪಾಯಿ. ಗೆದ್ದಂತಲ್ಲಿ ಮೂರನೇ ಬಹುಮಾನ ಅಂತೂ ಒಂದು ಸಣ್ಣ ಹುಡುಗಿ, 13 ವಯಸ್ಸಿನ ಹುಡುಗಿ ಗೆದ್ದಿದ್ದಾಳೆ. ಅದು ಆ ಹುಡುಗಿನ ಅವಳ ಹುಮ್ಮಸ್ಸ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಸೊ ಎಂಜಾಯ್ ದ ಡೇ. ತುಂಬಾ ಚೆನ್ನಾಗಿತ್ತು. ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ KMF ನಂದಿನಿ ಪನ್ನೀರ್ ಖಾದ್ಯ ತಯಾರಿಕಾ ಸ್ಪರ್ಧೆ ಮತ್ತು ಹೊಸದಾಗಿ ಉತ್ಪಾದನೆ ಮಾಡಿರ್ತಕ್ಕಂಥ ಸಾಕಷ್ಟು ಉತ್ಪನ್ನಗಳನ್ನ ತಾವೆಲ್ಲ ನೋಡಿದ್ದೀವಿ. ಇವತ್ತು KMF ಲಾಂಚ್ ಮಾಡಿದೆ. KMF ತನ್ನ ಎಲ್ಲ ಗ್ರಾಹಕರಿಗೆ ಮತ್ತು ನಾಡಿನ ಈ ದೇಶದ ಎಲ್ಲ ಗ್ರಾಹಕ ಬಂಧುಗಳಿಗೆ ವಿಶ್ವ ಹಾಲು ದಿನಾಚರಣೆಯ ಶುಭಾಶಯಗಳು ಕೋರೋದು ಅಷ್ಟೇ ಅಲ್ಲ, ತಾನು ಏನು ಉತ್ಪಾದನೆ ಮಾಡ್ತಾ ಇದೆ ಆ ಉತ್ಪಾದನೆ ಮಾಡ್ತಕ್ಕಂಥ ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ಹಾಲನ್ನ ಪೂರ್ಣ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡಿ ಪ್ಯಾಕೇಜ್ ಮಾಡಿ ಮಾರಾಟ ಮಾಡುವಂಥದ್ದು ಮತ್ತು ತಾಜಾ ಹಾಗೂ ಶುದ್ಧ ಹಾಲು ಅಂತ ನಾವು ಹೇಳ್ತೀವಿ, ಅಕ್ಷರಶಃ ಅದನ್ನ ಪಾಲಿಸ್ತಾ ಬಂದಿದ್ದೇವೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಇದಕ್ಕೆ ಹಗಲಿರುಳು ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇವೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವ ಸಂಗತಿ, ನಮ್ಮ ಹಾಲಿನ ಪ್ರಮಾಣ ಜಾಸ್ತಿ ಆಗಿದೆ. ಕಳೆದ ವರ್ಷ ಜೂನ್ 28ನೇ ತಾರೀಕಲ್ಲಿ ನಾವು 1.4 ಲೀಟರ್ ಹಾಲನ್ನ ಸಂಗ್ರಹ ಮಾಡಿ ಹೆಚ್ಚು ಪೀಕ್ ಅನ್ನ ನಾವು ರೀಚ್ ಆಗಿದ್ವಿ. ಆದ್ರೆ ಈ ವರ್ಷ ಮಳೆಗಾಲ ಆರಂಭವಾಗಿದ್ದು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚುವರಿ ಮಾಡಿದ್ರಿಂದ ನಮ್ಮ ಹಾಲಿನ ಸಂಗ್ರಹಣೆಯ ಪ್ರಮಾಣ ಇವತ್ತಿನ ದಿನಕ್ಕೆ ಸುಮಾರು 1,06,00,000 ಲೀಟರ್ಗಳಷ್ಟು ಪ್ರಮಾಣ ಸಂಗ್ರಹಣೆ. ಕಾರಣ ಇಷ್ಟೇ, ನಾವು ಪ್ರತಿ ಹೈನುಗಾರ ರೈತರಿಗೆ ನೇರವಾಗಿ DBT ಮುಖಾಂತರ ನಾವೇನು ಹಾಲನ್ನ ಖರೀದಿ ಮಾಡ್ತೀವಿ ಅಷ್ಟು ರೂಪಾಯಿಗಳನ್ನ ನೇರವಾಗಿ ಅವರ ಖಾತೆಗೆ ಜಮೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯಲ್ಲಿ ಸುಮಾರು 15,968 ಸಹಕಾರ ಸಂಘಗಳಿದೆ. ಸುಮಾರು 26 ಲಕ್ಷ ನೋಂದಣಿಯಾದ ಸದಸ್ಯರಿದ್ದಾರೆ. ಆ ಪೈಕಿ ಸುಮಾರು 9.5 ಲಕ್ಷ ಹಾಲನ್ನ ಹಾಕುವಂತ ಸದಸ್ಯರಿದ್ದಾರೆ. ಇದು ದೇಶದಲ್ಲಿ 2ನೇ ಅತಿ ದೊಡ್ಡ ಡೈರಿ ಕೋಆಪರೇಟಿವ್ ಸೊಸೈಟಿ ನಮ್ಮ KMF. ಇದು ಕೂಡ ನಾವೆಲ್ಲ ಹೆಮ್ಮೆ. ಜೊತೆಗೆ ಈ KMF ನ ವಾರ್ಷಿಕ ವಹಿವಾಟು ಸುಮಾರು 24,000 ಕೋಟಿಯಷ್ಟಿದೆ. ಇದಕ್ಕೆಲ್ಲ ಕಾರಣ ನಮ್ಮ ರಾಜ್ಯದ ಹೈನುಗಾರ ರೈತ ಡೈರಿ ಫಾರ್ಮರ್ಸ್ ಅವರ ಪರಿಶ್ರಮ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನ ಇವತ್ತು ಈ ಸಂಸ್ಥೆಯನ್ನು ಈ ಮಟ್ಟಿಗೆ ಬೆಳೀಲಿಕ್ಕೆ ನಮ್ಮ ಡೈರಿ ಫಾರ್ಮರ್ಸ್ ಆಗ್ಬೋದು, ನಾಡಿನ ರೈತರಾಗ್ಬೋದು ಮತ್ತು ಅದಕ್ಕೆ ಪರೋಕ್ಷವಾಗಿ ಕಾರಣೀಕರ್ತರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಪನ್ನೀರ್ ಖಾದ್ಯ ಉತ್ಸವವನ್ನು ಮಾಡಬೇಕು ಅಂತ ಯಾಕೆ ಉದ್ದೇಶ ಇಟ್ಕೊಂಡಿದ್ದೀವಿ ಅಂದ್ರೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನಾವೆಲ್ಲರೂ ಕೂಡ ಬಳಸ್ತಾ ಇದ್ದೀವಿ. ಅದರಲ್ಲಿ ಪನ್ನೀರ್ ಕೂಡ ಹೌದು. ನಮಗೆ ಗೊತ್ತಿದೆ, ದೇಶಾದ್ಯಂತ ಪನ್ನೀರು ಮತ್ತು ಬೇರೆ ಇತರ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಆದರೆ ಖಾಸಗಿ ಮತ್ತು ಕೆಲವು ಅನ್ಆರ್ಗನೈಸ್ಡ್ ಸೆಕ್ಟರ್, ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಕೆಲವು ಸಂಸ್ಥೆಗಳು ತಯಾರು ಮಾಡ್ತಕ್ಕಂಥ ಪನ್ನೀರ್ ಇದೆ, ಅದು ತಾಜಾ ಮತ್ತು ಗುಣಮಟ್ಟದಿಂದ ಕೂಡಿಲ್ಲ ಅನ್ನುವ ಸಾಕಷ್ಟು ದೂರುಗಳು ಬರ್ತಾ ಇದೆ. ಹಾಗಾಗಿ ನಮ್ಮ KMF ನಂದಿನಿ ಒಂದು ಪನ್ನೀರ್ ಏನಿದೆಯಲ್ಲ, ಇದು ತಾಜಾ ಮತ್ತು ಪರಿಶುದ್ಧವಾದ ಗುಣಮಟ್ಟದಿಂದ ಕೂಡಿದ ಉತ್ಕೃಷ್ಟ ಪ್ರಮಾಣದ ಪನ್ನೀರ್.
ಆ ಉತ್ಪಾದನೆಯನ್ನ ನಾವೆಲ್ಲ ಸಿಬ್ಬಂದಿಗಳು ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಒಟ್ಟಾಗಿ ಮಾಡ್ತಾ ಇದ್ದೀವಿ. ಇದರ ಒಂದು ಗುಣಮಟ್ಟದ ಯಶಸ್ಸು ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ತಾಂತ್ರಿಕ ಸಿಬ್ಬಂದಿಗಳಿಗೆ ಸಿಗಬೇಕು. ಹಾಗಾಗಿ ಮಾರುಕಟ್ಟೆಯನ್ನು ಹೆಚ್ಚು ಮಾಡಬೇಕು. ನಂದಿನಿ KMF ನಂದಿನಿಯ ಖಾದ್ಯ ಏನಿದೆ, ಪನೀರ್ ಖಾದ್ಯ, ಇದು ಅತ್ಯಂತ ಉತ್ಕೃಷ್ಟ ಗುಣಮಟ್ಟವನ್ನು ಉಳ್ಳದನ್ನ ಎಲ್ಲ ನಾಡಿನ ಜನತೆಗೆ, ದೇಶದ ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಅದರಲ್ಲಿ ನಮ್ಮ ಒಳ್ಳೆಯವರು ಈ ಕಾರ್ಯಕ್ರಮವನ್ನು ತುಂಬಾ ಸಂತೋಷದಿಂದ ಮತ್ತು ತುಂಬಾ ಖುಷಿಯಾಗಿ ನವಲವಿಕೆಯಿಂದ ನಡೆಸಿಕೊಂಡಿದ್ದಾರೆ. ಎಲ್ಲ ಸ್ಪರ್ಧಿಗಳನ್ನು ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ವಿ. ರಾಜ್ಯಾದ್ಯಂತ ಎಲ್ಲ ಸ್ಪರ್ಧಿಗಳು ಕೂಡ ನಮಗೆ ಈ ಕಾಂಪಿಟೇಷನ್ ನಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳಿ ಆನ್ಲೈನ್ ಅಲ್ಲಿ ನೋಂದಣಿಯಾಗಿದ್ದು ಕೂಡ ಅದರಲ್ಲಿ ಟಾಪ್ ಮೊದಲ 30 ಜನಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಯೋಜನೆ ಮಾಡಿದ್ವಿ. ಇಲ್ಲಿ ಭಾಗವಹಿಸಿದ 30 ಜನ ಸ್ಪರ್ಧಿಗಳಲ್ಲಿ ಅತ್ಯುತ್ತಮವಾಗಿ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ, ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಾನು ಕೂಡ ಅದನ್ನ ನೋಡಿದ್ದೇನೆ. ಇದರಲ್ಲಿ ಆ ಒಂದು ಆಹಾರ ತಯಾರಿಕೆಯಲ್ಲಿ ಪ್ರಗತಿಯನ್ನು ಪಡೆದಂತ ತಮಗೆ ಗೊತ್ತಿರುವಂತೆ ಎಲ್ಲ ಆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಂಥದ್ದಲ್ಲಿ ಇನ್ನೂ ಪುಕ್ಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಗ್ಗರಣೆ ಡಬ್ಬೆ ಒಳ್ಳೆಯವರು ಏನು ಇವತ್ತು ನಡೆಸ್ಕೊಂಡಿದ್ದಾರೆ. ಆ ತೀರ್ಪುಗಾರಾಗಿ ಕೂಡ ಅವರು 3 ಜನವನ್ನ ತುಂಬಾ ರುಚಿಕರವಾಗಿ ಅಚ್ಚುಕಟ್ಟಾಗಿ ಮಾಡಿದಂತ 3 ಜನ ಸ್ಪರ್ಧಿಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಬಹುಮಾನವನ್ನ 50,000 ರೂಪಾಯಿ, ಎರಡನೇ ಬಹುಮಾನವನ್ನ 30,000 ರೂಪಾಯಿ ಮತ್ತು ಮೂರನೇ ಬಹುಮಾನ 20,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ಇದನ್ನ ಮಾಡಿದ್ವಿ. ಸೊ ಲೇಟರ್ ನಾನು ಮಾತು ಮುಗಿದ ನಮ್ಮ ತೀರ್ಪುಗಾರರೇ ಯಾರು ಈ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ಅದನ್ನು ಕೂಡ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮ ಉದ್ದೇಶ ಈ ನಾಡಿನ ಈ ದೇಶದ ಬೆನ್ನೆಲುಬು ನಮ್ಮ ಕನ್ನಡಿಗ ಅಸ್ಮಿತೆ ನಂದಿನಿ ಬ್ರಾಂಡ್ ಏನಿದೆ, ಈ ನಂದಿನಿ ಬ್ರಾಂಡಿನಲ್ಲಿ ಬರ್ತಕ್ಕಂಥ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಯಥೇಚ್ಛವಾಗಿ ಎಲ್ಲ ದೇಶದ ಜನ ಮತ್ತು ವಿದೇಶದಲ್ಲೂ ಕೂಡ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನಮ್ಗೆಲ್ಲ ಗೊತ್ತಿದೆ, ಪನ್ನೀರ್ ಆಗ್ಬೋದು, ತುಪ್ಪ ಆಗ್ಬೋದು, ಮತ್ತೆ ಬೇರೆ ಬೇರೆ ಸ್ವೀಟ್ಸ್ ಆಗ್ಬೋದು, ಹಾಲಾಗ್ಬೋದು. ನಮ್ಮ ರಾಜ್ಯ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ವಿಶ್ವದೆಲ್ಲೆಡೆ ಕೂಡ ನಾವು ಮಾರಾಟವನ್ನ ವಿಸ್ತರಣೆ ಮಾಡಿದ್ದೀವಿ. ಕಾರಣ ಏನಂದ್ರೆ ನಿಮ್ಮೆಲ್ಲರ ಸಹಕಾರ, ಎಲ್ಲರೂ ನೀವು ಉತ್ತೇಜನ ಕೊಟ್ಟಿದ್ದರಿಂದ ನಾವು ಈ ಮಟ್ಟಿಗೆ ಬೆಳೆಸಿದ್ವಿ ಸಂಸ್ಥೆಯಿಂದ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ನಿಮ್ಮೆಲ್ಲರ ಪರಿಶ್ರಮ ಕೂಡ ಇದೆ ಮತ್ತು ನಿಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರ ಒಂದು ಪರಿಶ್ರಮ ಕೂಡ ಇದೆ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಮನವಿ ಮಾಡೋದು, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಯಥೇಚ್ಛವಾಗಿ ಬಳಸಬೇಕು. ಬಳಸೋದು ಯಾಕೆ ಅಂತಂದ್ರೆ ದೇಹದ ದೈಹಿಕ ಆರೋಗ್ಯಕರ ಮತ್ತು ಆರೋಗ್ಯದ ದೃಷ್ಟಿ, ಹಾಲಿನಲ್ಲಿ ಸಿಗುವಂತಹ ಪೋಷಕಾಂಶಗಳು, ಲವಣಾಂಶಗಳು ಮತ್ತೆ ವಿಟಮಿನ್ಸ್ ಎಲ್ಲವನ್ನ ಸಂಪೂರ್ಣ ಆಹಾರ ಅಂತ ಕರೀತೀವಿ. ಹಾಲನ್ನ ಬ್ಯಾಲೆನ್ಸ್ಡ್ ಫುಡ್, ಸಮತೋಲಿತ ಆಹಾರ ಮತ್ತು ಸಂಪೂರ್ಣ ಆಹಾರ ಯಾವುದಂದ್ರೆ ಹಾಲು. ಅದು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಹಾಗಾಗಿ ತಾವೆಲ್ಲರೂ ಕೂಡ ಹಾಲನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಏನಿದೆ ಹಾಲನ್ನು ತುಂಬಾ ಕಡಿಮೆ ಇದೆ. ವೆರಾಸ್ ನಾವು ಅಬ್ರಾಡ್ ನಲ್ಲಿ ಬೇರೆ ದೇಶಗಳಿಗೆ ಹೋದ್ರೆ ಅಲ್ಲಿ ಸುಮಾರು 3 ಲೀಟರ್ಸ್ 2 ಲೀಟರ್ಗಿಂತ ಮೇಲ್ಪಟ್ಟು ಹಾಲು ಸೇವನೆ ಮಾಡುವಂಥದ್ದು, ಕನ್ಸಂಪ್ಷನ್ ಮಾಡುವಂತಿದೆ. ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಹಾಲಿನ ಒಂದು ಸೇವಿಸುವ ಪ್ರಮಾಣ ತುಂಬಾ ಕಡಿಮೆ ಇದೆ. ಸುಮಾರು 200ರಿಂದ 240 ಮಿಲಿ ಲೀಟರ್. ಅದೇ ಬೇರೆ ರಾಜ್ಯ, ಬೇರೆ ದೇಶಗಳಲ್ಲೂ ಕೂಡ, ಉದಾಹರಣೆಗೆ ಹರಿಯಾಣದಲ್ಲಿ ಇದೇ ಹಾಲಿನ ಸೇವನೆಯ ಪ್ರಮಾಣ ಹೆಚ್ಚಿದೆ. ಹಾಗಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನೀವು ಹೆಚ್ಚು ಗಮನಿಸಿದಷ್ಟು ಆರೋಗ್ಯಕರವಾಗಿರ್ತೀರಿ, ದೃಢವಾಗಿರ್ತೀರಿ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನೀವೆಲ್ಲರೂ ಕೂಡ ಬಳಸಬೇಕು. ಇವತ್ತು ಮಿಲ್ಕ್ ಡೇ ಅಲ್ವಾ, ಜೂನ್ 1. ಸೊ ಅದಕ್ಕೋಸ್ಕರ 200 ಮೆಂಬರ್ಸ್ ಏನೋ ಆಡ್ ಆಗಿದ್ರಂತೆ. ಅದ್ರಲ್ಲಿ 30 ಮೆಂಬರ್ಸ್ ಅಲ್ಲಿ ನಾನು ಕೂಡ ಒಬ್ಬಳಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸಂಜು ಜೈನ್, ಮೈಸೂರಿಂದ ಬಂದಿರೋದು. ಸೊ ನಾನಿಲ್ಲಿ ಫುಡ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೆ. ಪನ್ನೀರ್ ಬಟರ್ ಮಸಾಲ ಮಾಡಿದೀನಿ. ಹೋಪ್ ಎಲ್ಲ ಗುಡ್ ರಿವ್ಯೂಸ್ ಬಂದಿದೆ. ಸೊ ರಿಸಲ್ಟ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್.
ಅನುಷಾ ಅಂತ ಪನ್ನೀರ್ ನಗೆಟ್ಸ್ ಮಾಡಿದ್ದೆ ಸರ್. ನಾನು ರೂಪರಾಜ್ ಅಂತ ಹೇಳ್ಬಿಟ್ಟು ನಾನು ಪನ್ನೀರ್ ಪಾಲಕ್ ಲಿಫಾಫ್ ಅಂತ ಮಾಡಿದ್ದೆ. ಪನ್ನೀರು ತುಂಬಾ ಹೆಲ್ತಿಗೆ ಒಳ್ಳೇದು. ಒಂದು ಬೋನ್ ಸ್ಟ್ರೆಂಥನ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ. ಇಟ್ಸ್ ಎ ಪ್ರೋಟೀನ್ ಅಲ್ವಾ, ಸೊ ಶುಗರ್ ಇರೋರು ಇದನ್ನ ಯೂಸ್ ಮಾಡ್ಬೋದು. ಹೆಲ್ತಿಗೆ ಬಹಳ ಒಳ್ಳೆಯದು. ಜೂನ್ 1ನೇ ತಾರೀಕು ನಾವು ವಿಶ್ವ ಹಾಲು ದಿನಾಚರಣೆ ಅಂತ ಹೇಳಿ ಮಾಡ್ತಾ ಇದ್ವಿ. ಸೊ ನಂದಿನಿ ಹಾಲು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಹಾಲಾಗಿರೋದ್ರಿಂದ ನಾವು ಈ ದಿನ ಜೂನ್ 1ನೇ ತಾರೀಕು ಆಗಿರೋದ್ರಿಂದ ವಿಶೇಷವಾಗಿ ನಾವು ಸಾರ್ವಜನಿಕರಿಗೆ ಮಾತ್ರ ನಾವು ನಂದಿನಿ ಪನ್ನೀರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪರ್ಧೆನ ಇಟ್ಕೊಂಡಿದ್ವಿ. ತುಂಬಾ ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ನಮ್ಮ ನಂದಿನಿ ಉತ್ಪನ್ನಗಳನ್ನ, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಇನ್ನೂ ಹೆಚ್ಚಿನ ಒಂದು ಮಾರುಕಟ್ಟೆಗೆ ಮಾರಾಟ ಮಾಡೋದಕ್ಕೆ ಇನ್ನೂ ಉತ್ತಮ ಅಭಿವೃದ್ಧಿಯನ್ನು ಪಡಿಸೋದು ನಮ್ಮ ಒಂದು ಸಾಧನೆ ಆಗಿರುತ್ತದೆ. ಸೊ ಇದೊಂದು ವಿಶೇಷವಾದಂತಹ ಒಂದು ಹಬ್ಬ ಹಾಗೂ ಸಾರ್ವಜನಿಕರಿಗೆ ನಂದಿನಿ ಮತ್ತು ಹಾಲಿನ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸತಕ್ಕಂಥ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಅದರಿಂದ ಇವತ್ತು ನಮ್ಮ ನಂದಿನಿ ಉತ್ಪನ್ನಗಳನ್ನ ಬಳಸಿಕೊಂಡು ಒಂದು ಕುಕಿಂಗ್ ಕಾಂಪಿಟೇಷನ್ ಅರೇಂಜ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇದರಿಂದ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಇದೆ ನಂದಿನಿದ್ದು ಅನ್ನೋದು ಎಲ್ಲರಿಗೂ ಅರಿವಾಗುತ್ತೆ. ಲಾಸ್ಟ್ ಇಯರ್ KMF ಎಂಪ್ಲಾಯೀಸ್ಗೆ ಪನ್ನೀರ್ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಈ ಸರಿ ಸಾರ್ವಜನಿಕರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನಂದಿನಿ ಪ್ರಾಡಕ್ಟ್ಸ್ನ ಹೆಚ್ಚು ಯೂಸ್ ಮಾಡಿ ಅಂತ ಎಲ್ಲ ಕಸ್ಟಮರ್ಸ್ಗೆ ನಮ್ಮ ನಂದಿನಿ ನಮ್ಮ ಹೆಮ್ಮೆ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. ನಾನು ನಂದಿನಿ ನೀಲಗಿರಿ ಪನ್ನೀರ್ ಅಂತ ಮಾಡಿದ್ದೆ. ಇಟ್ ಇಸ್ ಅ ಬ್ಲೆಂಡ್ ಆಫ್ ಪುದೀನಾ, ಪಾಲಕ್ ಅಂಡ್ ಕೊರಿಯಾಂಡರ್. ಅದನ್ನ ಜೀರಾ ರೈಸ್ ಜೊತೆ ಸೇವಿಸಬೇಕು. ಅದನ್ನ ಮಾಡಿದ್ದೆ. ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಯುನೀಕ್ ಆಗಿತ್ತು. ದಿಸ್ ಇಸ್ ವರ್ಲ್ಡ್ ಮಿಲ್ಕ್ ಡೇ. ಸೊ ಎಲ್ಲ ಪನ್ನೀರ್ ಯೂಸ್ ಮಾಡಿಕೊಂಡೆ ಎಲ್ಲ ಡಿಶಸ್ ಮಾಡಿದ್ದು. ನಾನು ಪ್ರಿಪೇರ್ ಮಾಡಿದ್ದು ಕುರ್ಕುರಿ ಪನ್ನೀರ್ ಪಕೋಡ. ಪಾರ್ಟಿಸಿಪೆಂಟ್ ಟುಡೇಸ್ ವರ್ಲ್ಡ್ ಮಿಲ್ಕ್ ಡೇ, ಅದಕ್ಕೆ ಪನ್ನೀರ್ ಯೂಸ್ ಮಾಡಿಕೊಂಡು ಕುರ್ಕುರೆ ಪನ್ನೀರ್ ಪಕೋಡ ಡಿಶ್ ಪ್ರಿಪೇರ್ ಮಾಡಿದ್ದೀನಿ. ಸೊ ನಾನು ಬಂದಿರೋದು ಬ್ಯಾಂಗ್ಳೂರ್ JP ನಗರಿಂದ. ಇಲ್ಲಿ ತುಂಬಾ ಯುನೀಕ್ ಆಗಿತ್ತು. ಎಲ್ಲ ಪಾರ್ಟಿಸಿಪೆಂಟ್ಸ್ ವಿತ್ ಇನ್ 300 ಮೆಂಬರ್ಸ್ ಅಲ್ಲಿ 30 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ರು. ಮುರಳಿ ಸರ್ ಜಡ್ಜ್ ಆಗಿ ಬಂದಿದ್ದಾರೆ. ಸೊ ಎಲ್ಲ ಯುನೀಕ್ ಆಗಿತ್ತು. ಅಂಡ್ ಪ್ರಾಡಕ್ಟ್ಸ್ ಎಲ್ಲ ನಂದಿನಿಂದ ಯೂಸ್ ಮಾಡಿದ್ರು. ಲೈಕ್ ಗೀ, ಪನ್ನೀರ್, ಚೀಸ್ ಎಲ್ಲ ಪನ್ನೀರ್ ನಂದಿನಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ನಾನು ಮಂಗಳೂರಿಂದ ಬಂದಿದ್ದೇನೆ ಈ ಸ್ಪರ್ಧೆಗೋಸ್ಕರ. 300 ಮಂದಿಯಲ್ಲಿ 30 ಜನ ಇವತ್ತು ಕರೆಸಿದ್ದಾರೆ. ಅದರಲ್ಲಿ ನಾನು ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಕೂಡ ಆಗ್ತಾ ಉಂಟು. ಇನ್ನೊಂದು ಬಹಳ ಖುಷಿಯಾದ ವಿಷಯ ಹೇಳಿದ್ರೆ, ಇವತ್ತು ನಂದಿನಿ ನಮ್ಮ ಎಲ್ಲರ ಮನೆಯಲ್ಲಿ ಇರುವಂತಹ ಒಂದು ಮೇನ್ ಪ್ರಾಡಕ್ಟ್ ಹೇಳಿದ್ರೆ ನಂದಿನಿ. ಬೆಳಿಗ್ಗೆ ಹಾಲಿನಿಂದ ಹಿಡಿದು ಲಾಸ್ಟ್ ಮಲಗುವಾಗ ಒಂದು ಡೆಸರ್ಟ್, ಆ ನಂದಿನಿ ಬೈಟ್ ತನಕ ನಮ್ಮೆಲ್ಲರ ಮನೆಯಲ್ಲಿ ಇದು ಬೆರೆತು ಹೋದಂತ ಪ್ರಾಡಕ್ಟ್. ಅವರ ಸ್ಪರ್ಧೆಯಲ್ಲಿ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಸಿಕ್ಕಿದ್ದು ಹಾಗೂ ಮುರಳಿ ಸರ್ ಅನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು ನನಗೆ. ನಾನು ಒಗ್ಗರಣೆ ಡಬ್ಬಿಯನ್ನ ಯಾವಾಗದಿಂದಲೇ ಫಾಲೋ ಮಾಡ್ತಿದ್ದೇನೆ. ಸೊ ಅವರನ್ನು, ಅವರದ್ದು ವೈಫ್ ಇದು ಅಡಿಗೆಯನ್ನು, ಅವರದ್ದು ಆ ಮಾತುಕತೆ ನನಗೆ ಯಾವಾಗ್ಲೂ ಖುಷಿಯೇ. ಇವತ್ತು ಅವರನ್ನು ನಾನು ಲೈವ್ ಅಲ್ಲಿ ನೋಡ್ತಿದ್ದೇನೆ, ತುಂಬಾ ಖುಷಿ. ಇನ್ನೊಂದು ಏನ್ ಹೇಳಿದ್ರೆ, ನಮ್ಗೆ ಯಾವಾಗ್ಲೂ ಈಗ ಮಫಿನ್ಸ್ ಎಲ್ಲ ನಾವು ಬಾಕಿ ಬೇರೆ ಜಾಗದಿಂದ ಎಲ್ಲ ತಕೊಳ್ತೇವೆ. ನಮ್ಗೆ ಅದು ಎಗ್ ಕಂಟೆಂಟ್ ಅದೆಲ್ಲ ನಮ್ಗೆ ಸ್ವಲ್ಪ ಇರ್ತದೆ ಹೇಗೆ ಮಾಡ್ತಾರೆ ಅಂತ. ಬಟ್ ನಮ್ಗೆ ಆಲ್ರೆಡಿ ಇದು ನಂದಿನಿ ಲೀಡಿಂಗ್ ಬ್ರ್ಯಾಂಡ್ ಆಗಿರುವ ಕಾರಣ ಕಣ್ಣು ಮುಚ್ಚಿ ನಂಬಿಕೆಯಿಂದ ನಾವಿದು ಪ್ರಾಡಕ್ಟ್ಸ್ ಅನ್ನು ಸೇವನೆ ಮಾಡ್ತಿದ್ದೇವೆ. ಅದಕ್ಕೆ ತುಂಬಾ ಖುಷಿ ಆಯ್ತು. ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡುತ್ತಾ ನಾನು ಬ್ಯಾಂಗ್ಳೂರ್. ಇವತ್ತು ಟುಡೇ ವರ್ಲ್ಡ್ ಮಿಲ್ಕ್ ಡೇ. ಇವತ್ತು ನಂದಿನಿ ಪನ್ನೀರ್ ಯೂಸ್ ಮಾಡಿಕೊಂಡು ನಾನಿದು ಕಾಂಪಿಟೇಷನ್ಗೆ ಸ್ಪರ್ಧೆಯಾಗಿ ಆಯ್ಕೆಯಾಗಿದ್ದು ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಮುರಳಿ ಸರ್, ಅವ್ರ ವೈಫ್, ಎಲ್ಲರಿಗೂ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ಸೋ ಇದನ್ನ ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಪುಷ್ ಮಾಡಿದ್ದು ನನ್ನ ಹಸ್ಬೆಂಡ್ ಸುಭೋಷ್. ಅಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಅಂಡ್ ಇದು ತುಂಬಾ ಯುನೀಕ್ ಆಗಿತ್ತು ಕಾಂಪಿಟೇಷನ್. ನಾನು ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಕುಕಿಂಗ್ ವಿತೌಟ್ ಫೈರ್. ದಿಸ್ ಇಸ್ 6th ಟೈಮ್. ಬಟ್ ನಂಗಿದು ತುಂಬಾ ಯುನೀಕ್ ಅನಿಸ್ತು ಬಿಕಾಸ್ ನಂದಿನಿ ಪನ್ನೀರ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ.
ಏನಂದ್ರೆ ಅರೇಂಜ್ಮೆಂಟ್ಸ್ ಆಗಲಿ ನಮ್ಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ಕೇಮಕ್ಕೆ ಎಲ್ಲರಿಗೂ ನನ್ನ ಹೃದಯದ ಧನ್ಯವಾದಗಳು. ಮತ್ತೆ ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಇವತ್ತೇ ಫಸ್ಟ್ ಪನ್ನೀರಿಂದ ನಾನು ವೆರೈಟಿ ಫುಡ್ ಮಾಡ್ಬೋದು, ವೆರಿ ಫಸ್ಟ್. ಇದಕ್ಕೆ ನನ್ನ ಮಗನೇ ನನ್ನ ಖುಷಿ ಮಾಡಿ ಅಮ್ಮ ಹೋಗಮ್ಮ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಇದು ಮಾಡ್ಬಿಟ್ಟು ಆ ರೆಸಿಪಿ ಸಮೇತ ಅವನೇ ನನಗೆ ಹೇಳ್ಕೊಟ್ಟ, ಹಿಂಗ್ ಮಾಡೋದಂತ ಚೆನ್ನಾಗಿರುತ್ತೆ. ಎಲ್ಲ ಪ್ರೋಟೀನ್ಸ್ ಧರ್ಮ ಮತ್ತೆ ಮೇನು ಈ ಪನ್ನೀರಿಂದ ನಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಲೈಕ್ ಶುಗರ್ ಪರ್ಸನ್ಸ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಬೋನ್ಸ್ ಎಲ್ಲ ಸ್ಟ್ರೆಂಥನ್ ಆಗುತ್ತೆ. ತುಂಬಾ ಪ್ರೋಟೀನಬಲ್ ಇದು ಪನ್ನೀರ್. ಸೊ ಅದಕ್ಕೋಸ್ಕರ ನಾನು ಪರಾಟ ಪನ್ನೀರ್ ಲಿಫಾಫ್ ಅಂತ ಎಡಿಟ್ ಮಾಡಿದ್ದೆ. ಹೆಲ್ದಿ ಫುಡ್ ಅದು. ಸೊ ವಿತ್ ಈಗ ಆಯಿಲ್ ತಿನ್ಬಾರ್ದು ಅಂತ ಹೇಳಿರ್ತಾರೆ ಅವ್ರಿಗೆ, ಇದು ಬಹಳ ಒಳ್ಳೆಯದು, ತುಂಬಾ ಚೆನ್ನಾಗಿ ಇತ್ತು. ಆಕ್ಚುಲಿ ನಮ್ಮ ಮನೇಲೂ ಫಸ್ಟ್ ಟೈಮ್ ನಾನು ಲಾಸ್ಟ್ ಸಂಡೇನೆ ಮಾಡಿದ್ದೆ. ಸೊ ಎಲ್ಲರೂ ಇಷ್ಟಪಟ್ಟರು ಮಾಡು ಅಂತ ಹೇಳಿ ಎಲ್ಲರೂ ಫೋರ್ಸ್ ಮಾಡಿ ನನಗೊಂದು ಈ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಈ ತರ ಎಲ್ಲ ಬಂದು ಮಾತಾಡ್ತಿರೋದು ನಮ್ಮ ಮನೇಲಿ ಎವ್ರಿ ಡೇ. ಯಾಕಂದ್ರೆ ನನ್ನ ಮಗ ಬಂದು ಅವ್ನು ಜಿಮ್ ಅಲ್ಲಿ ಇದ್ದಾನೆ. ಸೊ ಅವನಿಗೆ ಗೊತ್ತಿದೆ ಎಲ್ಲಾನು ನಾವು ನಂದಿನಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ಬೇಕು ಅಮ್ಮ ಎಲ್ಲಾನು ಹೇಳ್ತಿರ್ತಾನೆ ಯಾವಾಗ್ಲೂ. ನೀನ್ ಇದನ್ನ ಮಾಡು, ಇದನ್ನ ಟ್ರೈ ಮಾಡು, ಹೇಗಿರುತ್ತೆ ನಂದಿನಿ ಪನ್ನೀರಲ್ಲಿ ಟ್ರೈ ಮಾಡು ಅಂತ ಹೇಳಿ. ಇವತ್ತು ನಿಜ ನನಗೆ ಶವರ್ ಆಗ್ತಿದೆ ಬೆಳಗ್ಗೆ. ಅದಿನ ನಾನು ಹೋಗಲ್ಲ ಅಲ್ಲಿಗೆ, ನಂಗೆ ಹಾಗೆ ಭಯ ಆಗ್ತಿದೆ ಅಂತ. ಅವನ್ ಹೇಳ್ದ, ನೀನು ಈಗ ಮಗು ಅನ್ಕೋ ಸ್ಕೂಲ್ಗೆ ಹೋಗ್ತಿದ್ಯಾ, ಫಸ್ಟ್ ನೀನು ಕರ್ಕೊಂಡೋಗಿ ನನ್ನನ್ನು ಕರ್ಕೊಂಡೋಗಿ ಬಿಟ್ಟಿಯಲ್ಲ, ಹಾಗೆ ನಾನು ನಿನ್ನನ್ನು ಕರ್ಕೊಂಡೋಗಿ ಬಿಡ್ತೀನಿ ಬಾ ಅಂತ ಫಸ್ಟ್ ಟೈಮ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ತಾಯಿ ಹಾಲಿಗೆ ಯಾವ ಮಹತ್ವ ಇದೆ, ನಮ್ ನಂದಿನಿ ಹಾಲಿಗೆ ಅದೇ ಮಹತ್ವ ಇದೆ. ಕಣ್ಣು ನಾವು ತಾಯಿ ಹಾಲನ್ನು ಕುಡಿತೀವಿ, ಅದರಿಂದ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಕಣಕಣನು ವಿಟಮಿನ್ ಅನ್ನು ತುಂಬೋಗ್ಬಿಡುತ್ತೆ. ಹಾಗೆ ನಂದಿನಿ ಪ್ರಾಡಕ್ಟ್ ಅಷ್ಟೇ ವಿಟಮಿನ್ ಇರುತ್ತೆ ಎಲ್ಲಾನು, ಬಟರಿಂದ ಹಿಡಿದು ಪ್ರತಿಯೊಂದು ಕೂಡ. ಸೊ ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಅದು ತಾಯಿಗೆ ಕರೆದಿರೋದಂತೂ ಇನ್ನೂ ಖುಷಿ ಆಯ್ತು. ಮಕ್ಕಳುಗಳಿಗೆ ನಾವು ದಿನನಿತ್ಯ ಎಲ್ಲಾ ಹಾಲು ಮೊಸರು ಎಲ್ಲ ಜಾಸ್ತಿ ಹೆಚ್ಚಾಗಿ ಬಳಸಬೇಕು ಅಂತ ಕೇಳ್ಕೊತೀನಿ. ಬೇರೆ ಪ್ರಾಡಕ್ಟ್ ಗಿಂತ ನಂದಿನಿ ನಂಬಿದ್ರೆ ತಾಯಿ ನಮ್ದಾಗೆ. ನಂದಿನಿ ಸುಳ್ಳುತ್ತರಗಳಲ್ಲಿ 2021ರಲ್ಲಿ ಬ್ರೆಡ್ ಬನ್ಗಳನ್ನ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ. ತದನಂತರ ಗ್ರಾಹಕರ ಅಭಿರುಚಿ ಹೆಚ್ಚಿದಂತೆಲ್ಲ ನಾವು ಹಲವಾರು ಉತ್ಪನ್ನಗಳನ್ನ ಗ್ರಾಹಕರಿಗೆ ಕೊಡ್ತಾ ಬಂದಿದ್ವಿ. ಈ ಬಾರಿ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಬೇಕರಿ ಉತ್ಪನ್ನಗಳ ಸ್ಲೈಸ್ ಕೇಕ್, ಮಫಿನ್ಸ್ ಹಾಗೂ ಬಾರ್ಕೇಕ್ ಎಂಬ 3 ಮಾದರಿಯ ವಿವಿಧ 18 ಉತ್ಪನ್ನಗಳನ್ನ ಆಕರ್ಷಕ ಪ್ಯಾಕ್ಗಳಲ್ಲಿ ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಉತ್ಪಾದಿಸಿ ಇಂದು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಬಿ ಶಿವಸ್ವಾಮಿ ಅವರು ಈ ನಂದಿನಿ ನೂತನ ಉತ್ಪನ್ನ ಬಿಡುಗಡೆಗೊಳಿಸುವಂತೆ ವಿನಂತಿಸಿಕೊಂಡಿದ್ದಾರೆ. ಅಡುಗೆ ಮಾಡೋದು, ಅಡುಗೆ ಓದಿ ಒಂದು ವಾರದಿಂದ ಕಷ್ಟಪಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಅದರಿಂದ ಸಾಕಷ್ಟು ಶ್ರಮ ಇದೆ. ಹೆಂಗ್ ಮಾಡಬೇಕು, ಹೆಂಗ್ ಕಲಿಸ್ಬೇಕು, ಯಾರನ್ನ ಕಲಿಸ್ಬೇಕು, ಯಾವ ವಿಧದಲ್ಲಿ ಕಲಿಸ್ಬೇಕು, ಅಡುಗೆ ಮಾಡಿಸ್ಬೇಕಾ, ಮನೇಲೆ ಮಾಡ್ಕೊಂಬಾರಿ ಹೇಳ್ಬೇಕಾ, ಏನೋ ಸಮಸ್ಯೆಗಳು. ಎಲ್ಲಾ ಸಮಸ್ಯೆಗಳಿಗೂ ಫುಲ್ ಸ್ಟಾಪ್ ಇಟ್ಟು ಹಿಂಗೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೂ ನಮಸ್ಕಾರ. ಓಕೆ, ಅಡುಗೆ ಮಾಡಿದ್ರಿ. ಅವಾಗಲೇ ಒಂದು 300ಕ್ಕಿಂತ ಹೆಚ್ಚು ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಟೆಂಡ್ ಮಾಡಿದ್ವಿ. ನಾಳೆ ಸರ್ ವಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಬೇಡ 300 ಜನಕ್ಕೂ ಮಾಡೋಣ ಅಂತ. ಏನ್ ಮಾಡಿದ್ರೆ ಬೇರೆ ಕೆಲಸ ಮಾಡ್ಕೊಂಡು ಮಾಡಲ್ಲ, ಒಂದ್ 30 ಜನಕ್ಕೆ ಮಾಡೋಣ ಅಂತ. ನಾಳೆ ಸ್ವಲ್ಪ 100 ಜನಕ್ಕಾದ್ರೂ ಮಾಡೋಣ. 25 ಬ್ಯಾಚ್ ಮಾಡಿ ಒಬ್ಬರಿಗೆ 1 ಲಕ್ಷ ಕೊಡೋದು ಬೇಡ, 25,000 4 ಬ್ಯಾಚ್ ಮಾಡೋಣ ಅಂತ. 5 ವರ್ಷ ಬೇಡ, 100 ವರ್ಷ ಮಾಡೋಣ ಅಂತ ನಿಲ್ಸ್ಕೊಂಡ್ರು. ಅಂದ್ರೆ ಅವರೊಂದು 270 ಜನ ಬೈಕೊಳ್ತಾ ಇದ್ದಾರೆ. ಅದು ಆ ಕಡೆ ಈಗ ಇಲ್ಲಿ ಬಂದಿದಾರಲ್ಲ, ಈ 30 ಜನ 3 ಜನಕ್ಕೆ ಮಾತ್ರ ಬಯಸ್ಕೊಳ್ಳೋದು. ಇನ್ನು 27 ಜನ ಈ ನಗು ಮುಖ ಇದೆ, 2 ನಿಮಿಷ ನೋಡ್ತೀನಿ ಅಷ್ಟೇ. ಆದ್ರೆ ಸರಿಲ್ಲ ಬನ್ರಿ, ಆಯಮ್ಮ ಏನ್ ತಿನ್ನ, ಆಯಮ್ಮ ಏನ್ ತಿಲ್ಲ, ಆಯಮ್ಮ ಮುಖ ಪಡೆ ತಿಂತಿದ್ದಾಯಪ್ಪ, ಇದಾದ ಆಚರಣೆ ಇದು. ಯಾಕಂದ್ರೆ ಆ 20 ಏನ್ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ 17,000ಕ್ಕಿಂತ ಹೆಚ್ಚು ಅಡಿಗೆ ತಿಂದಿರೋ ನಾನು ಒಬ್ಬನೇ.
ಎರಡನೇದು ಕರ್ನಾಟಕದ 30 ನಮ್ಮ ಜಿಲ್ಲೆಗಳಲ್ಲೂ ಡಿಸ್ಟಿಕ್ಗಳಲ್ಲೂ ಹೋಗಿ ಈ ಕಾಂಪಿಟೇಷನ್ ಮಾಡಿರೋದು ನಾನು ಒಬ್ಬನೇ 4 ಸರಿ ಮಾಡಿದ್ದೆ ಕರ್ನಾಟಕ. ಅದನ್ನ ಏನು ಬೈಕೊಳ್ಬೇಕಂತ ಕೇಳಿಸ್ಕೊಂಡಿದ್ದೀವಿ. ಯಾಕಂದ್ರೆ ನೀವು ನಗುಮುಖವನ್ನೇ ನೋಡ್ಕೊಂಡಿದ್ದೀವಿ ಇವಾಗ. ಲಾಸ್ಟ್ ನಗುಮುಖ, ಈ ಕೆಲವೇ ನಿಮಿಷದ ನಗುಮುಖಗಳಿವು. ಆಮೇಲೆ ಅಲ್ಲಿ ಕಿಡಿಯ ಯಾರೋ ಒಬ್ರು ಕ್ಯಾಬ್ರೇಟ್ಕೊಂಡು ನಿಂತಿರ್ಬೇಕಲ್ಲಿ, ಬಿಡಿ ಮೋಸ ಎಲ್ಲ ಇರೋದು. ನನ್ನ ಜೊತೆಗೆ ಇಷ್ಟ ದಿನ ಕೆಲಸ ಮಾಡಿರೋದೆಲ್ಲ ನಿಲ್ಸ್ಕೋಬೇಕು ಅವರು. ಹಾಗೆಲ್ಲ ಬೈಕೋಬೇಡಿ, ಯಾಕಂದ್ರೆ ನೀವ್ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ ಮೊದಲನೇದು. ಆಮೇಲೆ ಇವಾಗ ಬಂದು ನಾನು ಏನ್ ಮಾಡಿದ್ದೆ ಸರ್ ಅಂತ ನನಗೆ ಕೇಳಿದ್ರೆ ದೇವರಾಣಿಗೂ ನನ್ಗೆ ಗೊತ್ತಿಲ್ಲ. ಅಲ್ಲಿ ನೋಡ್ತೀವಿ, ಅಲ್ಲಿ ತಿಂತೀವಿ, ಅಲ್ಲಿ ಏನ್ ಮಾಡಿದ್ದಾರೆ, ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಎಷ್ಟು ರುಚಿಯಾಗಿದೆ, ಪ್ರೆಸೆಂಟೇಷನ್ ಹೇಗಿದೆ. ನಾನು ಅವಾಗ ಹೇಳಿದೆ ಲುಕ್ ಅಂಡ್ ಫೀಲ್ ಚೆನ್ನಾಗಿರ್ಬೇಕು ಅಂತ. ನೋಡಿದ ತಕ್ಷಣ ಅವ್ರು ಇಷ್ಟ ಆಗ್ಬೇಕ್ರಿ, ಆಮೇಲೆ ಏನಾರ ಮಾಡ್ಕೊಳ್ಳಿ. ನೀವು ತಿಂದ ತಕ್ಷಣ ಒಂದು ಪ್ರಾಡಕ್ಟ್ ಇನ್ವರ್ಟ್ಸ್ ನೋಡಿ ಹೆಂಗ್ ಕಾಣುತ್ತೆ ನೋಡಿ, ಇದು ಸಖತ್ತಾಗಿದೆ ಒಂದು ಕಲ್ತೀವಿ, ಆಮೇಲೆ ತಗೊಳ್ಳೋ ಯೋಚನೆ. ಇದೇ ಲುಕ್ ಅಂಡ್ ಫೀಲ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಡಬ್ಬ ಮಾಡೋದು ಚೆನ್ನಾಗಿಲ್ಲ ಅಂತ. ಅಡಿಗೆನಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ನಾವೇನ್ ರುಚಿಗಿಂತ ಮೊದಲು ಆ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಅವ್ರು ಯಾರೋ ಮಾಡಿ ತಪ್ಪೇನೆ ಇಟ್ಬಿಟ್ಟಿದ್ರು, ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಇಟ್ಟಿದ್ರು. ಪ್ರೆಸೆಂಟೇಷನ್ ಅಂದ್ರೆ ಏನ್ರಿ, ನೀವು ಮಾಡಿರುವಂತ ತೋರಿಸುವಂತ ಒಂದು ವಿಧಾನ. ತುಂಬಾ ಪ್ರೆಸೆಂಟೇಷನ್ ಇನ್ನೂ ಕಲ್ಸ್ಕೋಬಹುದಾಗಿತ್ತು, ಮಾಡಕ್ ಅವಕಾಶ ಇತ್ತು. 60 ನಿಮಿಷ ಟೈಮ್ ಕೊಟ್ಟಿದ್ವಿ, 10 ನಿಮಿಷ ಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಅದನ್ನ ಯಾರು ಮಾಡಕ್ ಪ್ರಯತ್ನ ಪಟ್ಟಿಲ್ಲ. ಆಮೇಲೆ ನಾನು ಅನ್ಕೊಂಡಿದ್ದೆ ತುಂಬಾ ಚೆನ್ನಾಗಿರೋ ಪನ್ನೀರ್ ಡಿಸ್ಪ್ಲೇ ಮಾಡ್ತಾರೆ ಅಂತ, ಪ್ರಯತ್ನ ಕೂಡ ಅಂತ ಮಟ್ಟಿಗೆ ಕಾಣಲಿಲ್ಲ ರೀ. ನಾನು ಹೋಗಿರೋ ಇಷ್ಟು ಕಡೆನೂ 50,000 ಬಹುಮಾನ ಯಾರು ಕೊಟ್ಟಿಲ್ಲ, KMF ಅವ್ರು ಮಾತ್ರನೇ ಕೊಡ್ತಾರೆ. 50,000, 30,000, 20,000 ನಾನು ಅವಾಗ ಹೇಳಿದೆ. ಎಷ್ಟೋ ಜನದ 2 ತಿಂಗಳ ಸಂಬಳ, ಎಷ್ಟೋ ಜನದ 3 ತಿಂಗಳ ಸಂಬಳ, ಎಷ್ಟೋ ಜನದ 4 ತಿಂಗಳ ಸಂಬಳ ನಿಮ್ಮ 1 ನಂಬರ್ ಶ್ರಮಕ್ಕೆ ಬಂದೇ ಬರ್ತಾ ಇದೆ ಇವತ್ತು ಅಂತ ಗೆಳದ ಹೇಳಿದೀನಿ. ಬೈಕೊಂಡು ಮಾತ್ರ ಹೋಗ್ಬಿಡಿ, ಮೆಟ್ಲತ್ರ 4 ಕ್ಯಾಮ್ರಾ ಇಟ್ಟಿದ್ದೀನಿ. ಇಲ್ಲಿ ವಿಶೇಷ ಒಂದೇ, ಆ 30 ಜನರಲ್ಲಿ ಒಂದು ಹುಡುಗ ಬಂದಿದ್ದಾರೆ. ಇದಾರ ಅವರು ಎಲ್ಲೋದ್ರು ಹುಡುಗ ಅವರು ಮನೆಗೆ ಬಂದರೆ ಅವ್ರೊಂದು ಜೋರ ಚಪ್ಪಳೆ ಬರಲಿ. ಯಾಕಂದ್ರೆ ಅಡಿಗೆ ಅಂದ ತಕ್ಷಣ ಎಲ್ಲರೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಓಕೆ, 20-30 ಜನದಲ್ಲಿ ಅವರೊಬ್ಬರೇ ಹುಡುಗ ಬಂದು ಅಡಿಗೆ ಮಾಡಿದ್ರು, ಪ್ರಯತ್ನ ಚೆನ್ನಾಗಿ ಪಟ್ಟಿದ್ರು. ಪಾಪ ಏನು ಅವ್ರು ಅಷ್ಟೊಂದು ಬೇವು ಸೃಷ್ಟಿ 3 ಸಲ IAS ಆಫೀಸರ್ ಅಂತಿರೋರು, ಸಾಯಂಕಾಲ ಸರ್ ಟೈಮ್ ಅಂತಾರೆ. ಪಾಪ ಹೋಗಿ ಕಟ್ ಮಾಡ್ಕೊಂಡು ಬಂದು ಇಟ್ಟು ಏನೋ ಮಾಡಿ ಪ್ರೆಸೆಂಟೇಷನ್ ಇಟ್ಬಿಟ್ಟು ಆ ಕಡೆ ಆಯ್ತು ಪೈಸಾ ನೋಡ್ಕೊಂಡು ಯಾಕೆ ರೂಪಾಯಿಲ್ಲ ಅಂತೆ. ಹೌದಾ ಸರ್? ಮೋಸ್ಟ್ಲಿ ದಾಲಿಗೆ ಉಪ್ಪಾಕಿರ್ಬೋದು ನೋಡಿ ಸರ್, ಅದು ನಾನೇ ನೋಡ್ಕೊಳ್ತೀನಿ. ಇಲ್ಲಿ ಇವೆಲ್ಲ ಇದು ತಪ್ಪು ಅಂತಲ್ಲ, ಟೆನ್ಷನ್ ರೀ. ನಮ್ಗೆ ಗೊತ್ತಾಗಿದೆ, ನಾವೇನೋ ಅರ್ಧ ಗಂಟೆ ಇದೆ, 10 ನಿಮಿಷ ಇದೆ, 20 ನಿಮಿಷ ಇದೆ, ಬೇರೆ ಕತೆ ಹೇಳ್ತಾ ಇರ್ತೀವಿ. ಇಲ್ಲಿ ಬೇರೆ ಅಕ್ಕಪಕ್ಕ ನಿಮ್ಮಮ್ಮ, ನಿಮ್ ಯಜಮಾನ್ರು, ನಿಮ್ ಗಂಡ ಯಾರು ಇರಲ್ಲ, ನೀವು ಒಬ್ಬರೇ ಅಡಿಗೆ ಮಾಡ್ಬೇಕು. ಗೊತ್ತಾಗಿದೆ ಕಷ್ಟ. ಓಕೆ, ಆಮೇಲೆ ಒಂದು ಹುಡುಗಿ 13 ವರ್ಷದ ಹುಡುಗಿ ಒಂದು ಬಂದು ಹೇಳಿದಾರೆ ಅವಳು, ಜೋರ ಚಪ್ಪಳೆ ಬರಲಿ ಅವಳು. ಹಾಗೆ ನಾನು ಮಾತಾಡ್ತಾ ಇರೋಗೆಲ್ಲ ಬಹುಮಾನ ಬಂದಿದೆ ಅಂತ ತಿಳ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಅವರು ಒಂದೊಂದು ಪನ್ನೀರ್ನ ತೆಗೆದು ಅದನ್ನ ಬೇಯಿಸಿ, ಅದನ್ನ ಡ್ರೈ ಮಾಡಿ, ಅದ್ರ ಜೊತೆಗೆ ನೂಡಲ್ಸ್ ನ ಬೇಯಿಸಿ, ಒಂದೊಂದನ್ನೇ ತೆಗೆದು ಸುತ್ತಿ ಫ್ರೈ ಮಾಡಿ ಇಟ್ಟು ಸರ್ ಯಾರು ಅಷ್ಟು ಶ್ರಮ ಪಟ್ಟು ಯಾರು ಅಡುಗೆ ಮಾಡಿದ್ದಾರೆ ನೋಡಿ. ಅವರಿಗೆ ಅಷ್ಟು ನೀಟಾಗಿ ಅಡುಗೆ ಮಾಡಿದ್ರು, ಚೆನ್ನಾಗಿತ್ತು. ಇನ್ನೊಬ್ಬರ ಪನ್ನೀರ್ ಮಾಡಿದ್ರು, ಪಾಲಕ್ ಸೊಪ್ಪನ್ನ ಇಟ್ಟು ಡಿಸೈನ್ ಎಲ್ಲ ಮಾಡಿ ಶ್ರಮ ಪಟ್ಟು ಮಾಡಿದ್ರು, ಚೆನ್ನಾಗಿತ್ತು. ಇಬ್ರು ಗೀ ರೋಸ್ಟ್ ನ ಮಾಡಿದ್ರು. ಒಬ್ರದ್ದು ಚೆನ್ನಾಗಿತ್ತು, ಇನ್ನೊಬ್ರದ್ದು ಇನ್ನೂ ಸ್ವಲ್ಪ ಮಿಕ್ಸಿ ಹಾಕಿ ರುಬ್ಬೇಕಾಗಿತ್ತು. ಏನ್ ಅರ್ಜೆಂಟ್ ಇತ್ತು ಅದು ಗೊತ್ತಿಲ್ಲ. ನಮ್ದೇ ಮಿಕ್ಸಿ ಇತ್ತು, ಪವರ್ ನಮ್ದೇ ಇತ್ತು. ಅದೇನ್ ಅರ್ಜೆಂಟ್ ಇತ್ತು, 50,000 ರೂಪಾಯಿ, 1 ರೂಪಾಯಿ 2 ರೂಪಾಯಿ ಕೊಡ್ತಾ ಇದೀವಿ, ಅದು ಮಾಡ್ಬೋದಾಗಿತ್ತು. ಇನ್ನೊಬ್ರು ಗೀ ರೋಸ್ಟ್ ಚೆನ್ನಾಗಿ ಮಾಡಿದ್ರು. ಇನ್ನೊಂದು 2-3 ಜನ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಲ್ಲ. ಏನ್ ಅರ್ಜೆಂಟ್ ಇತ್ತು ಗೊತ್ತಿಲ್ಲ. ಮಸಾಲೆ ತಗೊಂಡು ಏನಾದ್ರು ಆಹಾರ ತಿನ್ನಕ್ ಬಂದ್ರೆ ಮೂವಿನ ಹತ್ರ ಬಂದ ತಕ್ಷಣ ಮಸಾಲೆ ಪದಾರ್ಥದ ವಾಸನೆ ಬರಬಾರ್ದು. ಬಂತು ಅಂತ ಹೇಳಿದ್ರೆ ಕುಕಿಂಗ್ ಸರಿ ಮಾಡಿಲ್ಲ, ಅಲ್ಲಿ ಹಾಗೆ ಇಂಗ್ರೀಡಿಯಂಟ್ ಸರಿ ಇಲ್ಲ, ಸರಿಯಾಗಿ ಹುರಿದಿಲ್ಲ ಅಂತ ಗಂಟಾಗೋಷ್ಠವಾಗಿ ಹೇಳ್ಬೋದು. ಆ ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ನೀವೆಲ್ಲೋಗಿ ಬಹುಮಾನ ತಗೊಳ್ಳಕ್ ಸಾಧ್ಯ? ಇದೆಲ್ಲ ಒಂದಷ್ಟು ಸಣ್ಣ ಮಾಹಿತಿಗಳು, ತಲೆಯಲ್ಲಿ ಕಳ್ಸ್ಕೊಬೇಡಿ. ಮನೆ ತಾನೇ ತಿನ್ನೋದು, ಒಂದಿನ ತಾನೇ ತಿಂದಿರೋದು ನಾನು. ಅದೇ ಸರ್. ಆದ್ರೆ ಇನ್ನೊಂದು ಇದೀನಪ್ಪ,
ಈ ಚಪಾತಿ ಒತ್ತಕ್ಕೆ ಮನೆ ಕೊಡ್ತೀನಿ ನಾನೇ ಕೊಡ್ತಿದ್ದೆ ಕೇಳಿದ್ರೆ ಅವ್ರಿಗೆ ತಂದಿದ್ದೇನೆ ನಮ್ಮ ಮಗನ ಅದು ವರ್ಷಿದ್ದೋ ಇಲ್ಲೋ ಗೊತ್ತಿಲ್ಲ. ನಾನು ಕೇಳಿದೆ ಯಾಕಮ್ಮ ನಾನೇ ಕೊಟ್ಟಿದ್ದಲ್ಲ ನಿಮಗೆ ತಿನ್ನ ನಾನು ತಾನೆ ಸರ್ ಯಾಕೆ ನೀವೆಲ್ಲ ಏನಕ್ಕೆ ಹೇಳ್ತಂದ್ರೆ ಕರ್ಮ ನಾನೇ ತಿಂದಿದ್ದೆ. ಇದೆಲ್ಲ ಸಣ್ಣ ಇದೆಲ್ಲ ತಪ್ಪುಗಳೆಲ್ಲ ಸರಿ ಮಾಡ್ಕೊಳಕ್ಕೆ ಒಂದು ಉದಾಹರಣೆಗಳು. ಯಾಕಂದ್ರೆ ಕಣ್ಣಾರೆ ನೋಡಿದ್ದು. ಯಾಕಂದ್ರೆ 30 ಜನರಿಗೆ ಸೇರಿ 300 ಜನ ಇದೇ ಹೇಳಿದೆ ನಾನು ಈ ತಪ್ಪಿದೆ ಸರಿ ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳಿದವ್ರಿಗೆಲ್ಲ ಪ್ರೈಸ್ ಬರುತ್ತೆ ಅಂತೆಲ್ಲ ಅನ್ಕೋಬೇಡಿ. ಯಾಕಂದ್ರೆ ಪ್ರೈಸ್ ಬಂದಿದೆ ನನಗೂ ಗೊತ್ತಿಲ್ಲ. ಈಗ ಅನೌನ್ಸ್ ಮಾಡ್ತೀವಿ ಪ್ರೈಸ್ ಯಾವ ತರ ಮಾಡಿದೀವಿ. ನೀವು ಮಾಡಿರುವಂತ ಅಡಿಗೆ ರುಚಿಯಾಗಿರ್ಬೇಕು, ಕೊಟ್ಟಿರುವಂತ ಪ್ರೆಸೆಂಟೇಷನ್ ಪಕ್ಕ ಇರಬೇಕು, ಪ್ರೆಸೆಂಟೇಷನ್ ಅಲ್ಲಿ ಹೊಸತನ ಇರಬೇಕು. ಈ ತಿದ್ದವ್ರಿಗೆ ಪ್ರೈಸ್ ಬಂದಿದೆ. ಪ್ರೈಸ್ ಅಲ್ಲಿ ನಂದೇ ಆದಂತ ಮಾರ್ಕ್ಸ್ ಇರುತ್ತೆ, ಸುಚಿತ್ರಾ ಅವ್ರದ್ದು ಒಂದು ಮಾರ್ಕ್ಸ್ ಇರುತ್ತೆ. ಎರಡನ್ನು ಕೂಡಿದೀವಿ. ಕೂಡಿದ್ಮೇಲೆ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿದೆಯೋ ಅವ್ರ ಪ್ರೈಸ್ ಕೊಟ್ಟಿದ್ದೀವಿ. ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಯಾರು ಗೊತ್ತಿರಲ್ಲ. ಅಡಿಗೆನೇ ನಮ್ಗೆ ಇಷ್ಟ. ಇವತ್ತು 12,100 ಆಗಿರ್ಬೋದು. ಅಲ್ಲಿ ಬೆಸ್ಟ್ 3 ದಿನದ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. ದೊಡ್ಡ ಬಹುಮಾನ ಇನ್ನೊಂದ್ಸರಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ KMF ಅವರಿಗೆ ದೊಡ್ಡ ಚಪ್ಪಾಳೆ ಕೊಡಿ. 50,000, 30,000, 20,000 ಕರ್ನಾಟಕದಲ್ಲಿ 19ನೇ ಸಾರಿಗೆ ಗರ್ಭಿಣಿಯರಿಗೆ ಸಿಗ್ತಾ ಇರುವಂತ ಯೋಜನೆಗಳಲ್ಲಿ ಇದು ಕೂಡ ಬಂದಿದೆ. ಪನ್ನೀರ್ ಬಾಂಬ್ ಮಾಡೋದಂತವ್ರು ಯಾರು? ವಿನೋದಿನಿ ಬಮ್ಮ ಬನ್ನಿ. ಆರ್ಡರ್ ಮಾಡಿದ್ರು ವಿಶಾಖ ಮಹಾಲಕ್ಷ್ಮಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರ ಹೆಸರುಗಳನ್ನ ಕರೆದಿರಿ. ಅವರು ಒಂದು ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡಿ ಎಲ್ಲರೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ವಿಶ್ವ ಆರೋಗ್ಯ ದಿನಾಚರಣೆ